ನಮ್ಮ ಕನ್ನಡಿಗರು ಚೆನ್ನಾಗಿರ್ಲಿ. ತುಂಬಾ ಉತ್ಸಾಹಪೂರ್ವಕವಾದ ಜನ ನಮ್ಮವರು. ಅವ್ರ ಉತ್ಸಾಹಕ್ಕೆ ನಾನು ತೇಜೋವಧೆ ಮಾಡಲ್ಲ, ಆದ್ರೆ ಎಚ್ಚರಿಕೆಯಾಗಿ ಬಾಳ್ರಿ ಅಂತ ಹೇಳ್ತೀನಿ. ಎಲ್ಲರೂ 1000 ಹೇಳ್ಬೋದು, ಸರಿ ಹೋಗುತ್ತೆ ಸರಿ ಹೋಗುತ್ತೆ. ನಾನು ಹೇಳ್ತೀನಿ ಸರಿ ಹೋಗುತ್ತೆ. ನೀನ್ ಯಾವಾಗ ಸರಿ ಆಗ್ತೀಯ? ನೀನ್ ಸರಿ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ನೀನ್ ಅನುಸರಿಸ್ಕೊಂಡ್ರೆ ಎಲ್ಲ ಅನುಸರಿಸ್ಕೋತೀವಿ. ಮನೆಯಲ್ಲಿರೋ ಹೆಣ್ಮಕ್ಳಿಗೆ, ಸಂಸಾರಸ್ಥರಿಗೆ ನಾ ಕೈ ಮುಗಿದು ಏನ್ ಕೇಳ್ಕೊತಾ ಇದ್ದೀನಿ, ಏನ್ ವಿನೋದ್ ರಾಜ್ ಅವರೇ ನಿಮ್ದೆಲ್ಲ ತಿಂದು ತೇಗಿ ಅಜೀರ್ಣ ಆಗೋಗಿದೆ, ಏನು ಬಾಲವದ್ ನರಿ ಉಪದೇಶ ಕೊಡ್ತೀರಾ ಅಂತ ಕೇಳಿದ್ರೆ ನಾನು ಅದನ್ನ ಹೇಳಲ್ಲ. ಗಂಡಸರು ದುಡಿಯಕ್ಕೆ ಹೋಗ್ತಾರೆ, ಅವರು ಚಿಕ್ಕ ಮಕ್ಕಳಿದ್ದಾಗೆ ತಪ್ಪು ಎಲ್ರಿಂದಲೂ ಆಗತ್ತೆ, ಕ್ಷಮೆಯಾದರಿತ್ರಿ ಅಂತ ಹೇಳ್ತಾರೆ. ಅವ್ರನ್ನ ಕ್ಷಮಿಸ್ರಿ, ಮಕ್ಕಳ ಥರ ಅವ್ರನ್ನ ನೋಡ್ಕೊಳ್ರಿ. ಕಾಲ ಬದಲಾವಣೆ ಆಗ್ತಾ ಬರ್ತಾ ಇದೆ. ಕಾರಣ ಯಾಕಂದ್ರೆ ಎಲ್ರಿಗೂ ಸ್ವಾರ್ಥ, ಇದು ಬೇಕು ಅದು ಬೇಕು ಅನ್ನೋದ್ರಿಂದನೇ ಈ ಕಾಲ ಬದಲಾವಣೆ ಆಗ್ತಾ ಇರೋದು. ಅದು ಹಾಗೆ ಇರ್ಬೋದು, ನಮ್ಮ ಭಾವನೆಗಳು ಅದಕ್ಕಿಂತ ಹೆಚ್ಚಾಗಿ ಬದಲಾವಣೆ ಆಗ್ತಾ ಇದೆ. ಸೊ ಅದನ್ನೆಲ್ಲಾನು ಈ ಓಡೋ ಕುದುರೆಗಳನ್ನ, ಕಡಿವಾಣ ಲಗಾಮಿಲ್ದಿರೋ ಓಡುವಂತ ಮನೋಭಾವನೆಯ ಕುದುರೆಗಳನ್ನ ಅಂಕುಶ ಹಾಕಿಡಿರಿ, ಅಂಕುಶ ಹಾಕಿಡಿರಿ. ಎಳ್ಕೊಳ್ಳಿ 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 ಎಳ್ಕೊಳ್ಳಿ, ತಾನಾಗೆ ಸರಿ ಹೋಗುತ್ತೆ. ಇವತ್ತು 10 ತಿಂಗಳು ಸರಿ ಹೋದ ತಕ್ಷಣ ನೀನು ದುಡ್ಡನ್ನ ಉಡಾಯಿಸುವಂಥದ್ದಲ್ಲ ಈ ಪ್ರಪಂಚ. ಆರೋಗ್ಯ 10 ವರ್ಷದ ನಂತರ ಕೆಟ್ರೆ ಕೈಯಲ್ಲಿ ಕಾಸಿರ್ಬೇಕಲ್ಲಪ್ಪಾಜಿ. ಎಕ್ಸಾಕ್ಟ್ಲಿ, ಕಾಸಿರ್ಬೇಕಲ್ಲಪ್ಪ. ಪಾಲಿಸಿ ಬಜಾರ್ಗೆ ಹೋಗ್ರಿ ಇವತ್ತೇನೆ. ನನ್ಗೆ ಆಯ್ತು, ನಾನು ಹೋದ್ರು ಕೂಡ ಒಂದಷ್ಟು ದುಡ್ಡು ಇಟ್ಕೊಂಡಿದ್ದೀನಿ, ಏನೋ ಮಾಡ್ಕೊಂಡು ಹೋಯ್ತೀವಿ, ನಮ್ಮ ಕರ್ಮಕ್ಕೆ ಯಾರು ಎತ್ತಾಕ್ತಾರೆ, ಏನೋ ನಡೆದೋಗುತ್ತೆ. ನಾ ಜನಸಾಮಾನ್ಯರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ರೆಗ್ಯುಲರ್ ಹಾಸ್ಪಿಟಲ್ ನೋಡ್ತೀನಿ. ಒಬ್ಬ ಹುಡುಗನ ನಾನು ಟ್ರೀಟ್ಮೆಂಟ್ ಮಾಡಿಸಿ ಅವನ ಅಂತಿಮ ಸಂಸ್ಕಾರ ಮಾಡಿಸಿ ಅವ್ರ ಹೆಂಡತಿ ಎದುರ್ಕೊಂಡು ಹೋಗ್ಬಿಟ್ರು. ನಾನು ಬರಲ್ಲ ಅಮ್ಮ, ಬಾರಮ್ಮ, ನಾನು ಹಾಸ್ಪಿಟಲ್ ಬಿಲ್ ಕಟ್ಟಿದ್ದೀನಿ, ನಿಮ್ಮ ಯಜಮಾನ್ರು ತೀರ್ಕೊಂಡ್ರು ಅಂತ ಸರ್ಟಿಫಿಕೇಟು ತಗೊಂಡಿದ್ದೀನಿ, ಯೋಚನೆ ಮಾಡಬೇಡ ಅಂತ ಹೇಳಿದ್ರೆ ಬಂದು ಕಾಲು ಹಿಡ್ಕೊಂಡ್ಬಿಟ್ಲ ಅಮ್ಮ. ನಾನು ಏನನ್ನ ಮಾಡ್ಲಿ, ನನ್ನ ಕೈಲಿ ಕಾಸಿಲ್ಲ ಅಂತ ಯಜಮಾನನ್ ಬಿಟ್ಬಿಡ್ತೀಯಾ ಅಂತ ಹೇಳಿದೆ. ನಾನು ಬಿಡೋ ಅಂತ ಹತ್ಬಿಟ್ಲು. ಕೊಟ್ ಬಾರಮ್ಮ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು 55,000 ಬಿಲ್ ನಾನು ಕೊಟ್ಟು ಕಳಿಸ್ದೆ ಅಪ್ಪಾಜಿ.